ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಪ್ರಿಯರಾದವರೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೀನಿ. ನೀವು ಪ್ರತಿಯೊಬ್ಬೊಬ್ಬರು ಕರ್ತನಲ್ಲಿ ಕ್ರಿಸ್ತನಲ್ಲಿ ನೀವು ನಿಶ್ಚಯವಾಗಲು ಚೆಂದಾಗಿದ್ದೀರಾ ಎಂಬುದಾಗಿ ನಾನು ನಂಬುತ್ತಿದ್ದೀನಿ. ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಮತ್ತೊಂದು ವರ್ತಿಯಾಗಿ ಈ ವಿಡಿಯೋ ಮುಖಾಂತರ ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷಕರವಾಗಿದೆ. ಪ್ರಿಯರಾದವರೇ, ನೀವು ಪ್ರತಿಯೊಬ್ಬೊಬ್ಬರು ಹೊಸಬರಾಗಿ ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ. ಅದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಮಾಡ್ತಾ ಇದ್ವಿ. ಅದು ಮಾತ್ರವಲ್ಲ, ಅನೇಕರು ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ. ದೇವರಿಗೆ ಕೋಟಿ ಸ್ತೋತ್ರವಾಗಲಿ. ಈ ವಾಕ್ಯ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಮುಟ್ಟಿ ನಿಮ್ಮ ಜೀವಿತವನ್ನು ಬದಲಾಯಿಸುವಂಥ ಈ ವಾಕ್ಯಗಳು ಪ್ರತಿಯೊಂದು ದಿನ ನಿಮ್ಮೊಂದಿಗೆ ಮಾತನಾಡಿ ಆ ವಾಕ್ಯ ನಿಮ್ಮನ್ನು ರೂಪಿಸಿ ನಿಮ್ಮನ್ನು ಎಲ್ಲ ವಿಧದಲ್ಲೂ ಮುನ್ನಡೆಸಿಕೊಂಡು ಹೋಗುವಂಥ ಈ ವಾಕ್ಯಕ್ಕೆ ಕೋಟಿ ಸ್ತೋತ್ರವಾಗಲಿ. ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ಹೊಳ್ಳೆ ತಂದೆಯೇ, ನಿಮ್ಮನ್ನು ಸ್ತುತಿಸ್ತಾ ಇದೀವಿ, ಕೊಂಡಾಡ್ತಾ ಇದೀವಿ, ಮಹಿಮೆ ಪಡಿಸ್ತಾ ಇದೀವಿ ರಾಜನೇ. ಈ ದಿನದಲ್ಲಿ ಮತ್ತೊಂದು ವರ್ತಿಯಾಗಿ ದೇವರೇ ವಿಡಿಯೋ ಮುಖಾಂತರ ದೇವರೇ ಮಕ್ಕಳನ್ನು ದೇವರೇ ನೋಡುವಂತೆ, ನಿನ್ನ ವಾಕ್ಯವು ಈ ಮಕ್ಕಳೊಂದಿಗೆ ಹಂಚಿಕೊಳ್ಳುವಂತೆ ಕೃಪೆಯನ್ನು ಮಾಡಿರುವುದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಓಕೆ, ಪ್ರಿಯರಾದವರೇ, ಈ ಸಮಯದಲ್ಲಿ ನೀವು ಸಂದೇಶದ ಪೀಠಿಗೆ ನೋಡಿರೋ ಪ್ರಕಾರವಾಗಿ ನೀವು ಮಾಡುವಂತ ವಿವಿಧ ಪ್ರಾರ್ಥನೆಗೆ ಕರ್ತನು ಪ್ರತಿಫಲವನ್ನ ಕೊಡುತ್ತಾನೆ. ನೋಡಿ, ಯಾವಾಗಲೂ ಪ್ರಾರ್ಥನೆ ಇರುವಂಥದ್ದೇ. ಆದರೆ ಪ್ರಾರ್ಥನೆಯಲ್ಲಿ ಪ್ರಿಯರಾದವರೇ ನಾನಾ ವಿಧವಾದ ಪ್ರಾರ್ಥನೆಗಳುಂಟು. ಪ್ರಾರ್ಥನೆಗಳಲ್ಲಿ ನಾನಾ ವಿಧವಾದ ಪ್ರಾರ್ಥನೆಗಳುಂಟು. ನಾವು ಪ್ರಾರ್ಥಿಸುವಾಗ ಅನೇಕ ದೇವರ ಮಕ್ಕಳು ಪ್ರಾರ್ಥಿಸುವಾಗ, ಕರ್ತನೇ ನನ್ನನ್ನು ಆಶೀರ್ವಾದ ಮಾಡು, ಕರ್ತನೇ ನನ್ನನ್ನು ಆಶೀರ್ವಾದ ಮಾಡು, ಕರ್ತನೇ ನನ್ನನ್ನು ಆಶೀರ್ವಾದ ಮಾಡು ಎಂಬುದಾಗಿ ಪ್ರಾರ್ಥಿಸುವರಾಗಿದ್ದಾರೆ. ಆದರೆ ಕೆಲವೊಬ್ಬರು ಪ್ರಾರ್ಥನೆ ಮಾಡುವಾಗ ರೋಗ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡ್ತಾರೆ, ಕೆಲವೊಬ್ಬರು ಇತರರಿಗಾಗಿ ಪ್ರಾರ್ಥನೆ ಮಾಡ್ತಾರೆ, ಇನ್ನೊಬ್ಬರು ನಾನಾ ವಿಧವಾದ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಒಳ್ಳೆಯದು. ಆದರೆ ಪ್ರಿಯರಾದವರೇ, ಇಲ್ಲಿ ಒಂದು ವಾಕ್ಯದೊಂದಿಗೆ ನಾನು ನಿಮ್ಮನ್ನ ಹಂಚಿಕೊಳ್ಳುತ್ತಿದ್ದೀನಿ. ಏನಂದ್ರೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ಕರವಾದ ಗೂಢಾರ್ಥಗಳನ್ನು ತಿಳಿಯಪಡಿಸುತ್ತೀನಿ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ಮಹತ್ಕರವಾದ ಗೂಢಾರ್ಥಗಳನ್ನು ತಿಳಿಯಪಡಿಸುತ್ತೀನಿ. ಇದು ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂಥ ವಾಕ್ಯ. ಈ ರೀತಿಯಾಗಿ ದೇವರನ್ನ ಕೇಳಿಕೊಳ್ಳುವಾಗ ಮಹತ್ಕರವಾದ ಗೂಢಾರ್ಥಗಳನ್ನು ತಿಳಿಯಪಡಿಸ್ತೀನಿ. ಜೀವನಕ್ಕೆ ಬೇಕಾದದ್ದು ಒಂದು ಮಹತ್ಕರವಾದ ಗೂಢಾರ್ಥವಿದೆ, ದೇವರದನ್ನು ತಿಳಿಯಪಡಿಸ್ತೀವಿ. ಇದಕ್ಕಾಗಿ ಅನೇಕರು ಪ್ರಾರ್ಥನೆ ಮಾಡಬೇಕು. ಹೇಗೆಂದರೆ ನೋಡಿ, ಸಾಲೋಮನ್ ಪ್ರಾರ್ಥನೆ ಮಾಡಿದ, ದೇವರೇ, ಅವನು ರಾಜ್ಯ ವೈಭವನ ಅವನು ವಹಿಸ್ಕೊಂಡ ಮೇಲೆ ನೇರಾಗಿ ದೇವರಾಲಯಕ್ಕೆ ಹೋದ ಸಾಲೋಮನು. ನೇರಾಗಿ ಹೋಗಿ ಅವರ ತಂದೆ ದಾವೀದನು ಕೂಡ ಬಹಳ ಒಳ್ಳೆ ಯುದ್ಧವೀರನೇ, ಚೆಂದಾಗಿ ಜನಗಳನ್ನು ನಡೆಸಿದಂತಾನೆ. ಆ ಒಂದು ಆಲೋಚನೆ, ಆ ಒಂದು ಕಾರ್ಯಗಳೆಲ್ಲವೂ ಅವನ ತಲೆಯಲ್ಲಿ ಇದ್ದರೂ ಅವನು ನೇರಾಗಿ ಹೋಗಿ ದೇವರಾಲಯದಲ್ಲಿ ಪ್ರಾರ್ಥನೆ ಮಾಡಿದ್ದೇನೆಂದರೆ, ದೇವರೇ, ಈ ನಿನ್ನ ಜನರನ್ನ ನಡೆಸುವುದಕ್ಕೆ ನನಗೆ ಜ್ಞಾನವನ್ನು ಕೊಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ದೇವರು ಅವನಿಗೆ ಜ್ಞಾನವನ್ನ, ಅದು ಮಾತ್ರವಲ್ಲ, ಹೇಳಿದ್ರು, ನಿನಗೆ ಅನೇಕ ಐಶ್ವರ್ಯ, ಆಸ್ತಿ, ಅಂತಸ್ತನ್ನ ಕೊಡ್ತೀನಿ ಅಂತೇಳಿ ಅದರೊಂದಿಗೆ ಕೊಟ್ಟರು. ನೋಡಿ, ಈ ರೀತಿಯಾದ ಮಹತ್ಕರವಾದ ಗೂಢಾರ್ಥಗಳ ಪ್ರಾರ್ಥನೆ. ಈ ರೀತಿಯಾಗಿ ಒಂದಾಯಿತು ಜ್ಞಾನಕ್ಕಾಗಿ ಪ್ರಾರ್ಥನೆ. ಇನ್ನೊಂದು ಪ್ರಿಯರಾದವರೇ, ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಅಂತಾರೆ. ಆ ಆಶೀರ್ವಾದ ಬರುವುದು ಹೇಗೆಂದರೆ ಪ್ರಿಯರಾದವರೇ, ದೇವರ ವಾಕ್ಯಗಳನ್ನ ಕೈಗೊಂಡು ನಡೆಯುವುದರಿಂದ ಆಶೀರ್ವಾದ ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಬರ್ತದೆ. ಹಾಗೆ ಕೆಲವರು ಪ್ರಾರ್ಥನೆ ಮಾಡ್ತಾರೆ. ಹಾಗೆ ನಾ ಹೇಳುವುದೇನೆಂದರೆ ಪ್ರಿಯರಾದವರೇ, ನೀವು ಪ್ರಾರ್ಥನೆ ಮಾಡುವಾಗ, ದೇವರೇ, ನಿನ್ನ ವಾಕ್ಯದಲ್ಲಿ ನೆಲೆಗೊಂಡು ನಡೆದು ಸ್ವಾಮಿ ಅದರ ಆಶೀರ್ವಾದನ ಪಡೆದುಕೊಳ್ಳುವಂತೆ ನಮಗೆ ಜ್ಞಾನ ಕೊಡು, ನಮಗೆ ತಿಳುವಳಿಕೆ ಕೊಡು, ಆ ವಾಕ್ಯದಲ್ಲಿ ಬೆಳೆಯುವಂತೆ ನಮಗೆ ನಿನ್ನ ಮುನ್ನಡೆಸು ಅಂತ ಹೇಳಿ ನೀವು ಪ್ರಾರ್ಥಿಸುವಾಗ ಆ ವಾಕ್ಯ ನಿಮ್ಮನ್ನ ಆಶೀರ್ವಾದ ಹಾದಿಗೆ ನಿಮ್ಮನ್ನ ನಡೆಸುವಂಥದ್ದಾಗಿದೆ. ಇದು ಎರಡನೆಯದು. ಪ್ರಿಯರಾದವರೇ, ಅನೇಕರು ರೋಗಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ, ರೋಗದಲ್ಲಿ ಬಿಡುಗಡೆ ಆಗುವುದಕ್ಕಾಗಿ. ಅಪ್ಪ, ಈ ರೋಗದಿಂದ ಬಿಡುಗಡೆ ಮಾಡಪ್ಪ, ಈ ರೋಗದಿಂದ ಬಿಡುಗಡೆ ಮಾಡು, ನನಗೆ ಮೇಲು ಕೊಡು. ಅನೇಕ ರೀತಿಯಾದ ಆ ಕಷ್ಟದಲ್ಲಿ ಅನೇಕ ಖರ್ಚು ವೆಚ್ಚಗಳಾಗ್ತಾ ಇದೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಪ್ರಿಯರಾದವರೇ, ಆ ರೋಗ ಬಾಧೆಗಳು ಹೋಗಬೇಕೆಂದ್ರೆ ಸೈತಾನನ ಹಿಡಿತದಿಂದ ನನಗೆ ಬಿಡುಗಡೆ ಕೊಡಪ್ಪ. ನಾನು ನಿನಗೆ ವಿರೋಧವಾದ ಏನಾದರೂ ಪಾಪಗಳನ್ನು ಮಾಡಿದರೆ
ಈ ಪಾಪದಿಂದ ನನಗೆ ದೇವರೇ ನೀನು ಏನು ಮಾಡಿ ನಿನ್ನ ರಕ್ತದಿಂದ ನನ್ನ ತೊಳೆದು ಪರಿಶುದ್ಧ ಮಾಡು ಅಂತ ಹೇಳಿ ಹಾಗೆ ನೀವು ಪ್ರಾರ್ಥನೆ ಮಾಡಿ ನೋಡಿ. ದೇವರು ನಿಮ್ಮ ರೋಗ ವ್ಯಾಧಿ ಬಾಧೆಗಳನ್ನೆಲ್ಲ ತೆಗೆದುಹಾಕಿ ನಿಮ್ಮಲ್ಲಿರುವಂಥ ಮೇಲಾದ ಕಾರ್ಯಗಳನ್ನು ದೇವರು ನಿಮಗೆ ಅನುಗ್ರಹಿಸಿ ಕೊಡುತ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಇನ್ನೊಂದು ವಿಷಯವಾಗಿ ಪ್ರಿಯರಾದವರೇ, ಅನೇಕರಿಗೆ ನಾನಾ ರೀತಿಯಾದ ಸಮಸ್ಯೆಗಳು, ಈ ಸಮಸ್ಯೆಗಳಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ದೇವರೇ ಇಂಥ ಸಮಸ್ಯೆ, ಸಾಲದ ಸಮಸ್ಯೆ, ಕರ್ತನಾದ ದೇವರೇ ಆ ರೀತಿಯಾದ ಎಜುಕೇಷನ್ ಸಮಸ್ಯೆ, ಈ ರೀತಿಯಾಗಿ ಅನೇಕರು ಒಂದು ಕೈಗೊಳ್ಳಲಾಗದಂತಹ ಏನೋ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಆವಾಗ ನಾವು ಮಾಡಬೇಕಾದ ಪ್ರಾರ್ಥನೆ ಎಂದರೆ, ದೇವರ ವಾಕ್ಯದಲ್ಲಿ ಮತ್ತೇನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಇಗೋ ನೀನು ಕೇಳಿಕೋ, ನಾನು ಏನು ಮಾಡ್ತೀನಿ, ನೀನು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು. ಈ ವಾಕ್ಯಗಳನ್ನು ಇಟ್ಟು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು. ಈ ಸಮಸ್ಯೆಗಳಿಗೆ ಬೇಡಿಕೊಳ್ಬೇಕು. ನಾವು ಯಾವಾಗಲೂ ಕರ್ತನ ಸನ್ನಿಧಾನದಲ್ಲಿ ಹೊಂದುವವರೆಗೂ ನಾವು ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಪಡೆದುಕೊಳ್ಳುವವರೆಗೂ ನಾವು ತಟ್ತಾನೇ ಇರಬೇಕು. ಆ ಪ್ರಾರ್ಥನೆ ಮಾಡೋದು ಯಾರಂದ್ರೆ, ಯಾಕೋಬನು ಪ್ರಾರ್ಥನೆ ಮಾಡ್ದ. ಅವನು ಜೀವಿತದಲ್ಲಿ ನೋಡಬೇಕಂದ್ರೆ, ಅವನು ಲಾಬನ ಮನೆಯಿಂದ ಮತ್ತೆ ತನ್ನ ಸ್ವದೇಶಕ್ಕೆ, ತನ್ನ ದೇಶಕ್ಕೆ ಹಿಂದಿರುಗಿ ಬರುವಾಗ ಅವನು ದೇವರ ಸಮ್ಮುಖದಲ್ಲಿ ಹೋಗಿ ರಾತ್ರಿ ಇಡೀ ಪ್ರಾರ್ಥನೆ ಮಾಡ್ದ. ದೇವರೇ ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. ರಾತ್ರಿ ಎಲ್ಲ ದೇವರೇ ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನ ಬಿಡುವುದಿಲ್ಲ ಅಂತ ಹೇಳಿ ರಾತ್ರಿ ಪೂರ್ತಿಯಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಅವನನ್ನು ಏನು ಮಾಡಿದ್ರು, ಆಶೀರ್ವದಿಸಿ ಅವರಿಗೆ ಇಸ್ರಾಯೇಲನೇ ಎಂಬುದಾಗಿ ಹೆಸರನ್ನು ಕೂಡ ಕೊಟ್ಟರು. ಆ ರೀತಿಯಾಗಿ ಪ್ರಿಯರಾದವರೇ, ಪ್ರಾರ್ಥನೆಯಲ್ಲಿ ನಾವು ಹೊಂದಿಕೊಳ್ಳುವವರೆಗೂ ಪ್ರಾರ್ಥನೆ ಮಾಡಬೇಕು. ಒಂದು ಸರಿ ಪ್ರಾರ್ಥನೆ ಮಾಡಿ, 2 ಸರಿ ಪ್ರಾರ್ಥನೆ ಮಾಡಿ, ಇದು ಯಾಕೋ ಬರಲಿಲ್ಲ, ಆಗಲಿಲ್ಲ ಎಂಬುದಾಗಿ ಅನೇಕರು ಅಂಥ ಒಂದು ಕಾರ್ಯಗಳಿಗಾಗಿ ಹೋಗಬಾರ್ದು. ಅದಕ್ಕಾಗಿಯೇ ಹೇಳಲ್ಪಟ್ಟಿದೆ, ನಿಮ್ಮ ವಿವಿಧ ಪ್ರಾರ್ಥನೆಗಳಿಗೆ ಕರ್ತನು ಪ್ರತಿಫಲವನ್ನು ಕೊಡುವಾತನು ಆಗಿದ್ದಾನೆ. ದೇವರ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಇನ್ನೊಂದು ಪ್ರಿಯರಾದವರೇ, ಪ್ರಾರ್ಥನೆಗೆ ಉತ್ತರ ಬಂದಿರಲಾರೆ ಸೋತು ಹೋಗಬೇಡಿ. ಆ ಪ್ರಾರ್ಥನೆಯಲ್ಲಿ ನೀವು ಜಯವನ್ನು ಹೊಂದುವವರೆಗೂ ಪ್ರಾರ್ಥಿಸಿ. ನಿಶ್ಚಯವಾಗಲು ದೇವರು ನಿಮ್ಮ ಎಲ್ಲ ಅಗತ್ಯತೆಗಳನ್ನು ಪ್ರಾರ್ಥನೆಯಲ್ಲಿ ಇಟ್ಟಿದ್ದಾನೆ. ಪ್ರಾರ್ಥನೆಯಿಂದಲೇ ಎಲ್ಲವೂ ಪಡೆದುಕೊಳ್ಳಲು ಸಾಧ್ಯ. ನಾವು ಕಾಣಿಕೆ ಕೊಡಬೇಕಂದ್ರು, ದಶಮಭಾಗ ಕೊಡಬೇಕಂದ್ರು, ದೇವರ ಬಳಿಯಿಂದ ಆಶೀರ್ವಾದಗಳನ್ನು ಪಡ್ಕೊಳ್ಬೇಕಂದ್ರು, ಎಲ್ಲದಕ್ಕೂ ಮೂಲ ಕಾರಣವಾದ ಪ್ರಾರ್ಥನೆಯೇ ಒಂದವೇ ನಮಗೆ ಸದೋತ್ತರವನ್ನು ದಯಪಾಲಿಸುವಂಥದ್ದಾಗಿದೆ. ಹಾಗಾಗಿ ಪ್ರಿಯರಾದವರೇ, ನೀವು ಯಾವುದೇ ವಿಷಯಕ್ಕೂ ನೀವು ಚಿಂತೆ ಪಡಬೇಡಿ, ಕಳವಳ ಪಡಬೇಡಿ. ಯೇಸು ನಿಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಕೇಳಿ ಸದುತ್ತರವನ್ನು ಕೊಡ್ತಾರೆ. ನಿಮಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ಈ ವೇಳೆಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಮಕ್ಕಳಿಗೆ ದೇವರೇ ಬರಬೇಕಾದ ಎಲ್ಲ ಆಶೀರ್ವಾದ ಅನುಕೂಲಗಳನ್ನು ಯೇಸುವಿನ ನಾಮದಲ್ಲಿ ಒದಗಿಸಿಕೊಟ್ಟು ಇವರಿಗೆಲ್ಲ ಸುಖ ಶಾಂತಿ ನೆಮ್ಮದಿಯನ್ನು ಕೊಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.